ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿನು ಆಂಟನಿ, ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ. ಸೊ ಇವತ್ತಿನದೊಂದು ವಿಡಿಯೋ ಎಲ್ಲರಿಗೂ ಬೇಕಾಗಿರುವ ಒಂದು ಕನ್ಸರ್ನ್ ಇದೆ, ವೆಯ್ಟ್ ಲಾಸ್ ಅಂದಿರೋದು. ಸೊ ಈ ವೆಯ್ಟ್ ಲಾಸ್ ಮಾಡೋಕೆ ಏನಾದರೂ ಶಾರ್ಟ್ ಕಟ್ ಇದೆಯಾ, ಅದು ಮನೆಯಲ್ಲಿನೇ ಕೂತ್ಕೊಂಡು ಹೇಗೆ ವೆಯ್ಟ್ ಲಾಸ್ ಈಸಿಯಾಗಿ ಮಾಡೋಣ ಅಂತ ಬಗ್ಗೆ ಹೇಳಕ್ಕೆ ಇವತ್ತಿನ ವಿಡಿಯೋ ಇರೋದು. ಸೊ ನಮ್ಮ ಹಾಸ್ಪಿಟಲ್ ಅಲ್ಲಿ ಆಲ್ಮೋಸ್ಟ್ ಒಂದು ಯಾವುದೋ ಕಾಯಿಲೆ ಆಗೋ ಬರಲಿ, ಅವ್ರದ್ದು ಮೇಜರ್ ಕಾಯಿಲೆಗಳೆಲ್ಲದೂ ಹೇಳಾದ್ಮೇಲೆ ಲಾಸ್ಟ್ ಅವ್ರು ಹೇಳ್ತಾರೆ ಒಂದು ವೆಯ್ಟ್ ಲಾಸ್ ಆಗಬೇಕು ಅಂತ. ಡಾಕ್ಟರ್ ಹೇಳಿದ್ದಾರೆ ತೂಕ ಒಂದು 5-6 kg ಕಡಿಮೆ ಮಾಡ್ಕೊಂಡು ಬನ್ನಿ ಅಂತ. ಮಂಡಿ ನೋವಾಗ್ಲಿ, ಇಲ್ಲ BP ಆಗ್ಲಿ, ಶುಗರ್ ಆಗ್ಲಿ, ಇಲ್ಲ ಕುತ್ತಿಗೆ ನೋವಾಗ್ಲಿ, ಯಾವುದೋ ಕಾಯಿಲೆ ಆದ್ರೂ ವೆಯ್ಟ್ ಲಾಸ್ ಆಗ್ಬೇಕು ಅಂದಿರೋದು ಎಲ್ಲರ ತಲೆಯಲ್ಲಿ ಇರುತ್ತೆ. ಆಲ್ಮೋಸ್ಟ್ ಒಂದು 90% ಕನ್ಸರ್ನ್ ಅಂದಿರೋದು ವೆಯ್ಟ್ ಲಾಸ್ ಅಂದಿರೋದೆ. ಸೊ ಇದಕ್ಕೆ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಮಿನಿಮಮ್ 10 ದಿನದ ಟ್ರೀಟ್ಮೆಂಟ್ ಇರುತ್ತೆ ನಮ್ಮ ಆಸ್ಪತ್ರೆಯಲ್ಲಿ. 10 ದಿನದಲ್ಲಿ ಒಂದು 15 kg ಯಾವುದು ಇಳಿಬೇಕು, ಅಥವಾ ಒಂದು 10 kg ಯಾವುದು ಇಳಿದು ಕೊಡ್ಬೇಕು ನೀವು. ಅದು ಇದ್ರೆ ಅಷ್ಟೇ ನಾವು ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಹೋಗೋದು ಅಂತಲ್ಲ ನಮ್ಮ ಸಾಧಕರು ಹೇಳ್ತಾ ಇರ್ತೇವೆ. ಬಟ್ ಅವರಿಗೆ ನಾವು ಹೇಳೋದು ಒಂದು, ಈಗ ನೀವೊಂದು ಮಲೆ ಮೇಲೆಗೆ ಹತ್ತುತ್ತಾ ಇದೆ ಅಂತ ಅನ್ಕೊಳ್ಳಿ. ಆ ಮಲೆ ಹತ್ತಕ್ಕೆ ನಿಮಗೆ 10 ತಾಸು ಬೇಕು ಅಂತ ಅನ್ಕೊಳ್ಳಿ. ಆ ಮಲೆನ ನೀವು ಕೆಳಗೆ ಇಳಿಬೇಕು ಅಂತಿದ್ರೆ ಮಿನಿಮಮ್ ಒಂದು 8 ತಾಸು ಆವುದು ಬೇಕಲ್ವಾ. ಸೊ ನೀವು ಎಷ್ಟೋ ವರ್ಷದಿಂದ ನೀವು ಒಂದು 10 kg ಅಥವಾ 20 kg ನಿಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಆಗಿದೆ ಅಂತ ಇರುತ್ತೆ. ಅದು ಬರೀ 10 ದಿನದಲ್ಲಿ ಇಳಿಯೋದು ಸಾಧ್ಯನೇ ಅಲ್ಲ. ಸೊ ಅದು ಫಸ್ಟ್ ಅವರಿಗೆ ನಾವು ಅರ್ಥ ಮಾಡಿಸ್ಕೊಳ್ಳೋದು. ಮತ್ತೆ ಈ 10 kg ಹೆಂಗಾದ್ರೂ ಮಾಡಿ ಇಳಿದ್ರೂ ಸರಿ ಆಗಲ್ಲ. ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಬೇಕು. ಈಗ ಏನೋ ವೆಯ್ಟ್ ಲಾಸ್ ಅಂದಿರೋದು ಬರೀ ನೀರು ಕುಡಿದಿದ್ರೂ ವೆಯ್ಟ್ ಲಾಸ್ ಆಗುತ್ತೆ, ಜ್ಯೂಸ್ ಕುಡಿದಿದ್ರೂ ವೆಯ್ಟ್ ಲಾಸ್ ಆಗುತ್ತೆ, ಏನು ತಿನ್ನೋದೇ ಕುತ್ಕೊಂಡಿದ್ರೂ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ನೋಡಕ್ಕೆ ಹೆಂಗಿರುತ್ತೆ, ನಮಗೆ ಎಲ್ಲದು ನ್ಯೂಟ್ರಿಯೆಂಟ್ಸ್ಗಳು ಹೋಗಿರುತ್ತೆ, ಫುಲ್ಲು ಒಂದು ಸ್ಕೆಲಿಟನ್ ತರ ಆಗೋಗುತ್ತೆ, ಸ್ಕಿನ್ ಎಲ್ಲ ಲೂಸ್ ಆಗುತ್ತೆ. ಹೆಲ್ದಿ ವೆಯ್ಟ್ ಲಾಸ್ ಬೇಕು ಅಂದಿದ್ರೆ ವಾರದಲ್ಲಿ 1 kg, ಸೊ ಒಂದು ಮಂತಲ್ಲಿ 4 to 5 kg. ದಿಸ್ ಇಸ್ ಕಾಲ್ಡ್ ಆಸ್ ಹೆಲ್ತಿ ವೆಯ್ಟ್ ಲಾಸ್. ಸೊ ಇದು ಫಸ್ಟ್ ನಿಮಗೆ ಅರ್ಥ ಆಗಬೇಕು. ಇದು ಅರ್ಥ ಆಗಿದ ನಂತರ ವೆಯ್ಟ್ ಲಾಸ್ ಜರ್ನಿ ನೀವು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡುವಾಗ ನಿಮಗೊಂದು ಏಮ್ ಇರಬೇಕು, ನಾವು ಇಷ್ಟು kg, ನನಗೆ 10 kg ಅಥವಾ 20 kg ಇಲ್ಲ 5 kg, ಎಷ್ಟು kg, ಆ kg ಇಳಿಯುವವರೆಗೂ ನೀವು ಕಾನ್ಸ್ಟೆಂಟ್ ಆಗಿ ಕಮಿಟೆಡ್ ಆಗಿ ಆ ಡಯಟ್ ಅಲ್ಲಿ ಇರಬೇಕು. ಇದಕ್ಕೆ ಹೇಳೋದಿದೆ ಡಿಸಿಪ್ಲಿನ್ ಅಂತಿರೋದು. ಸೊ ವೆಯ್ಟ್ ಲಾಸ್ ನೀವು ನೋಡ್ತಾ ಇದೀಯ ಅಂದ್ರೆ ಡಿಸಿಪ್ಲಿನ್ ನಿಮಗೆ ಬೇಕೇ ಬೇಕು, ನಿಮಗೆ ಸೆಲ್ಫ್ ಮೋಟಿವೇಶನ್ ಬೇಕೇ ಬೇಕು. ಯಾವ್ದಾದ್ರೂ ಯಾರೋ ಒಬ್ರು ಬಾಡಿ ಶೇಮಿಂಗ್ ಮಾಡಿದೆ, ಇಲ್ಲ ನಾನು ವೆಯ್ಟ್ ಲಾಸ್ ಎಕ್ಸಸೈಸ್ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿ 1 ವಾರದ ನಂತರ ಇದೇ ನಮಗೆ ಆಗಲ್ಲ, ಏನ್ ಹೇಳಿದ್ರು ಹೇಳಿ ಅಂತಲ್ಲ, ಅಲ್ಲಿನೇ ನೀವು ಡಿಮೋಟಿವೇಟೆಡ್ ಆಗಿ ಹೋದ್ರೆ ಇದು ಯಾವುದು ವರ್ಕೌಟ್ ಆಗಲ್ಲ. ಸೊ ಡಿಸಿಪ್ಲಿನ್ ಅಂದಿರೋದು ಫಸ್ಟ್ ನಿಮಗೆ ಇರಬೇಕಾಗಿರೋದು. ಇದಿದ್ರೆ ಮತ್ತೆ ನಿಮಗೆ ಡಯಟ್ ಮಾಡಕ್ಕಂಥದ್ದು ಸಾಧ್ಯ. ಡಯಟ್ ಅಲ್ಲಿ ತುಂಬಾನೇ ನಿಮಗೆ ಕನ್ಫ್ಯೂಷನ್ಸ್ಗಳಿರುತ್ತೆ. ಮಾರ್ಕೆಟ್ ಅಲ್ಲಿ ಒಂದು ಪೌಡರ್ ಇದೆ, ಅದನ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ, ಈ ಟ್ಯಾಬ್ಲೆಟ್ ತಿಂದ್ರೆ ವೆಯ್ಟ್ ಲಾಸ್ ಆಗುತ್ತೆ, ಇಲ್ಲ ಈ ಮಷೀನ್ ಅಲ್ಲಿ ಮಲಗಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತೆಲ್ಲ ತುಂಬಾನೇ ಸ್ಕ್ಯಾಮ್ಗಳಿದೆ. ಬಟ್ ಯಾವುದು ಜ್ಯೂಸ್ಗಳದ್ದು, ಟ್ಯಾಬ್ಲೆಟ್ಸ್ಗಳದ್ದು, ಶೇಕ್ಗಳದ್ದು ಹಿಂದ್ಗಡೆ ನೀವು ಹೋಗಬಾರದು. ಕರೆಕ್ಟ್ ಆಗಿ ನಿಮ್ಮ ಬಾಡಿಗೆ ಬೇಕಾಗಿರುವ ನ್ಯೂಟ್ರಿಯೆಂಟ್ಸ್ಗಳು ಕೊಟ್ಟೆ ನೀವು ವೆಯ್ಟ್ ಲಾಸ್ ಆಗಬೇಕು. ಊಟ ಮಾಡಿನೇ ನೀವು ವೆಯ್ಟ್ ಲಾಸ್ ಆಗಬೇಕು. ಸೊ ಇದು ವೆಯ್ಟ್ ಲಾಸ್ ಇಂದು ಒಂದು ಜರ್ನಿ ನೀವು ಮಾಡ್ತಾ ಇದೀಯ ಅಂದ್ರೆ ಅವ್ರಿಗೆ ಈಸಿಯಾಗಿ ಯಾವುದೆಲ್ಲ ಆಹಾರಗಳನ್ನ ಕಡಿಮೆ ಮಾಡಿ ಯಾವ ಆಹಾರ ಹೆಚ್ಚಿಗೆ ಮಾಡಿದ್ರೆ, ಕೆಲವೊಂದು ಚೇಂಜಸ್ಗಳು ಮಾಡಿದ್ರೆ ಆರಾಮಾಗಿ ಹೆಲ್ದಿಯಾಗಿ ಹೇಗೆ ವೆಯ್ಟ್ ಲಾಸ್ ಆಗೋದು ಅಂತ ಹೇಳ್ತೀವಿ. ಅದಕ್ಕೆ 3 ನ್ಯೂಟ್ರಿಯೆಂಟ್ ಆಹಾರದ ಬಗ್ಗೆ ನನಗೆ ಹೇಳಕ್ಕೆ ಇಷ್ಟಪಡ್ತಾ ಇರೋದು. ಒಂದು ವೆಜಿಟೇಬಲ್ಸ್, ಇನ್ನೊಂದು ಫ್ಯಾಟ್, 3ನೇದು ಕಾರ್ಬೋಹೈಡ್ರೇಟ್. ಇದರಲ್ಲಿ ವೆಜಿಟೇಬಲ್ಸ್ ಬಗ್ಗೆ ನೋಡುವ. ಈ ವೆಜಿಟೇಬಲ್ಸ್ ಇಂದು ಒಂದು ಅಡ್ವಾಂಟೇಜ್ ಏನಂತ ನೋಡಿದ್ರೆ, ನೀವೊಂದು 100 ಗ್ರಾಮ್ ತರಕಾರಿ ತಿಂದಿದೆ ಅಂತ ಅನ್ಕೊಳ್ಳಿ, ನಿಮ್ಗೆ ಬರೀ 20-30 ಕ್ಯಾಲೋರಿ ಅಷ್ಟೇ ಬರೋದು. ಸೇಮ್ ಟೈಮ್ ನೀವು 100 ಗ್ರಾಮ್ ಕಾರ್ಬೋಹೈಡ್ರೇಟ್ ತಿಂದಿದೆ ಅಥವಾ ಧಾನ್ಯಗಳು ತಿಂದಿದೆ ಅಂತ ಅನ್ಕೊಳ್ಳಿ, 400-600 ಕ್ಯಾಲೋರಿ ನಿಮ್ಮ ಬಾಡಿಗೆ ಬರುತ್ತೆ. ನಿಮ್ಗೆ ವ್ಯತ್ಯಾಸ ಅರ್ಥ ಆಯ್ತಾ? ಈಗ ನೀವು ಒಂದು ಪ್ಲೇಟ್ ರೈಸ್ ತಿಂದಿದೆ ಅಂತ ಅನ್ಕೊಳ್ಳಿ, ಒಂದು ಬೌಲ್ ತರಕಾರಿಗಳು ತಿಂದಿದೆ ಅಂತ ಅನ್ಕೊಳ್ಳಿ, ಕ್ಯಾಲೋರಿ ಕ್ವಾಂಟಿಟಿ ಸೇಮ್ ಇದ್ರೂ ಕೂಡ ಕ್ಯಾಲೋರಿ ಜಾಸ್ತಿ ಇರೋದು ಧಾನ್ಯಗಳಿಗಿರುತ್ತೆ. ಕಾರ್ಬೋಹೈಡ್ರೇಟ್ಸ್ ಇಂದ ಪ್ರಮಾಣ ಜಾಸ್ತಿ ಇರೋದು ಯಾವುದರಲ್ಲಿ? ಧಾನ್ಯಗಳಲ್ಲಿ, ಅನ್ನ, ರೊಟ್ಟಿ, ಚಪಾತಿ, ರಾಗಿ ಮುದ್ದೆಗಳಲ್ಲಿ. ಸೊ ಈಗ ನಿಮಗೆ ಅನ್ನ ರೈಸು ಬೇಕೇ ಬೇಕು, ರೊಟ್ಟಿ ಎಲ್ಲ ಬಿಡಕ್ಕೇನೆ ಆಗಲ್ಲ, ಆದ್ರೂ ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅಂದಿದ್ರೆ ನಿಮಗಿರುವ ಒಂದು ಈಸಿ ಶಾರ್ಟ್ ಕಟ್, ಫಸ್ಟ್ ನೀವು ನಿಮ್ಮ ಹೊಟ್ಟೆಯನ್ನ ವೆಜಿಟೇಬಲ್ಸ್ಗಳು ತಿಂದು ಹೊಟ್ಟೆನ ಅರ್ಧ ಫಿಲ್ ಮಾಡಬೇಕು.
ಗೊತ್ತಾಯ್ತಾ? ಈಗ ವೆಜಿಟೇಬಲ್ಸ್ ನ ತಿಂದು ಹೊಟ್ಟೆ ಅರ್ಧ ಫುಲ್ ಆಗುವಾಗ ಮತ್ತೆ ನಿಮಗೆ 2 ರೊಟ್ಟಿ ಅಥವಾ 2 ಚಪಾತಿ ತಿನ್ನಕ್ಕಷ್ಟು ಜಾಗ ಇರಲ್ಲ ಹೊಟ್ಟೆಯಲ್ಲಿ. ಅದು ಯಾಕೆ ಅಂದ್ರೆ ಈಗ ನಿಮ್ಮ ಹೊಟ್ಟೆಯಲ್ಲಿ 2 ಹಾರ್ಮೋನ್ಸ್ಗಳಿದೆ. ಒಂದು ನಿಮಗೆ ಹಶು ಮಾಡಕ್ಕೆ ಒಂದು ಹಾರ್ಮೋನ್ ಇದೆ, ಇನ್ನೊಂದು ನನ್ನ ಹೊಟ್ಟೆ ಫುಲ್ ಆಯ್ತು ಈಗ ನನಗೆ ಊಟ ಬೇಡ ಅಂತ ಸಿಗ್ನಲ್ ಕೊಡುವ ಹಾರ್ಮೋನ್ಸ್ಗಳಿದೆ. 2 ತರ ಹಾರ್ಮೋನ್ ಇದೆ. ಒಂದ್ರದ್ದು ಹೆಸರು ಗ್ರೆಲಿನ್ ಅಂತ, ಇನ್ನೊಂದರದ್ದು ಹೆಸರು ಕೊಲಿಸಿಸ್ಟೋಕೈನಿನ್ ಅಂತ. ಸೊ ಈ ಗ್ರೆಲಿನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನೀವು ಎಷ್ಟು ಊಟ ಮಾಡಿದ್ರು ಇನ್ನೂ ಬೇಕು ಅಂತ ಸಿಗ್ನಲ್ ಕೊಡುತ್ತೇವೆ ಬ್ರೈನಿಗೆ. ಸೊ ಈ ಗ್ರೆಲಿನ್ ಹಾರ್ಮೋನ್ ರಿಲೀಸ್ ಮಾಡುವ ಆಹಾರಗಳು ಯಾವುದಲ್ಲ? ಐಸ್ ಕ್ರೀಮ್ಸು, ಸ್ವೀಟ್ಸು, ಚಾಕ್ಲೇಟ್ಸು, ಈ ಧಾನ್ಯಗಳು, ರೈಸು, ರೋಟಿ, ಚಪಾತಿ, ಇದನ್ನೆಲ್ಲ ನೀವು ಒಂದು ತುತ್ತು ತಿಂದಿದೆ ಅಂತ ಅನ್ಕೊಳ್ಳಿ, ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ. ಒಂದು ಹೋಳಿಗೆ ತಿಂದ್ರು ಇನ್ನೊಂದು ಹೋಳಿಗೆನೆ ತಿನ್ಬೇಕು ಅಂತ ಅನ್ಸುತ್ತೆ. ಒಂದು ಐಸ್ ಕ್ರೀಮ್ ನಾವು ತಿಂದ್ರೆ ಇನ್ನೊಂದು ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸುತ್ತೆ. ನಿಮಗೆ ಫುಲ್ ಆಗಲ್ಲ ಅಲ್ವಾ? ಸೊ ಈ ಫುಲ್ಲಿಂಗ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಕಾರ್ಬೋಹೈಡ್ರೇಟ್ಸ್ ಗಳಿರುವ ಆಹಾರಗಳು ತಗೊಳ್ಳುವಾಗ ಗ್ರೆಲಿನ್ ಅಂತ ಹಾರ್ಮೋನ್ ನಿಮ್ಮ ಹೊಟ್ಟೆಯಲ್ಲಿ ರಿಲೀಸ್ ಆಗೋದು. ಅದು ಇನ್ನೂ ಬೇಕು ಅಂತ ಸಿಗ್ನಲ್ ಬ್ರೈನಿಗೆ ಕೊಡೋದು. ಸೇಮ್ ಟೈಮ್ ನೀವು ಫ್ಯಾಟ್ ತಿಂದಿದೆ ಅಂತ ಅನ್ಕೊಳ್ಳಿ, ಈ ಫ್ಯಾಟ್ ಅಥವಾ ವೆಜಿಟೇಬಲ್ಸ್ ತಗೊಳ್ಳುವಾಗ ಕೊಲಿಸಿಸ್ಟೋಕೈನಿನ್ ಅಂತ ಹಾರ್ಮೋನ್ ರಿಲೀಸ್ ಆಗೋದು. ಇದು ನ್ಯೂಟ್ರಿಯೆಂಟ್ಸ್ ಗಳದ್ದು ಡಿಫರೆನ್ಸ್. ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಗೆ ಗ್ರೆಲಿನ್ ಆದ್ರೆ ಫ್ಯಾಟ್ ಗೆ ಕೊಲಿಸಿಸ್ಟೋಕೈನಿನ್. ಸೊ ಕೊಲಿಸಿಸ್ಟೋಕೈನಿನ್ ಏನ್ ಸಿಗ್ನಲ್ ಕೊಡುತ್ತೇವೆ ಬ್ರೈನಿಗೆ? ಹೊಟ್ಟೆ ಫುಲ್ ಆಯ್ತು, ಸಾಕು, ಇನ್ನು ನನಗೆ ಬೇಡ, ಹಶು ಹೋಗಿದೆ ಅಂತ ಸಿಗ್ನಲ್ ಕೊಡುತ್ತೀವಿ ಕೊಲಿಸಿಸ್ಟೋಕೈನಿನ್. ನೀವೀಗ ಸೂಪ್ ಅಲ್ಲಿ ಸ್ವಲ್ಪ ತುಪ್ಪ ಹಾಕಿ ತಿಂದಿದೆ ಅಂತ ಅನ್ಕೊಳ್ಳಿ, ನೀವು ಈಗ ನಮ್ಮ ಸಾಧಕರು ಹೇಳೋದೇ, ಅವ್ರು ಇಷ್ಟು ಬೌಳು ಸೂಪ್ ಕೊಡ್ತಾರೆ, ನಮ್ಗೆ ಇಷ್ಟು ಕುಡಿಯುವಾಗ್ಲಾನೆ ಹೊಟ್ಟೆ ಫುಲ್ ಆಗುತ್ತಂತ. ಅದು ಯಾಕೆ ಫುಲ್ ಆಗೋದು? ಆ ಸೂಪ್ ಅಲ್ಲಿ ನಾವು ಏನ್ ಆಡ್ ಮಾಡಿ ಕೊಡೋದು? ಖಾಲಿ ಸೂಪ್ ಕುಡಿದ್ರೆ ಅವ್ರಿಗೆ ಈ ಹೊಟ್ಟೆ ತುಂಬಿದೆ ಅಂತ ಅನ್ಸಲ್ಲ. ಒಂದು ಬೌಲ್ ಅಲ್ಲ, ಅವರಿಂದ 2 ಬೌಲ್ ಕೊಟ್ರು ಸೂಪ್ ಕುಡಿತಾರೆ. ಸೇಮ್ ಟೈಮ್ ನಾವು ನಮ್ಮ ಆಸ್ಪತ್ರೆಯಲ್ಲಿ ಮಾಡುವ ಸೂಪ್ ಅಲ್ಲಿ ಕೋಕೋನಟ್ ಮಿಲ್ಕ್ ಹಾಕ್ತಿವಿ, ತುಪ್ಪನೂ ಹಾಕ್ತಿವಿ. ಈ ಕೋಕೋನಟ್ ಮಿಲ್ಕ್ ಅಂದಿರೋದು ಫ್ಯಾಟ್, ತುಪ್ಪ ಅಂದಿರೋದು ಫ್ಯಾಟ್. ಸೊ ಈ ಫ್ಯಾಟ್ ನ ನಿಮ್ಮ ತಗೊಳ್ಳುವಾಗ ಬಾಡಿಗೆ ಏನ್ ರಿಲೀಸ್ ಆಗೋದು? ಕೊಲಿಸಿಸ್ಟೋಕೈನಿನ್ ರಿಲೀಸ್ ಆಗೋದು. ಸೊ ನಿಮಗೆ ಜಾಸ್ತಿ ತಿನ್ಬೇಕು ಅಂತ ಅನ್ಸಲ್ಲ. ಅದು ನೀವು ಫ್ಯಾಟ್ ಆಗಿರುವ ಯಾವ್ದೋ ಆಹಾರಗಳು ತಿಂದು ನೀವು ನೋಡಿ. ಈಗ ನೀವು ಬಾದಾಮಿ ತಗೊಳ್ಳಿ, ವಾಲ್ನಟ್ಸ್ ತಗೊಳ್ಳಿ, ಜಾಸ್ತಿ ತಿನ್ಬೇಕು ಅಂತ ನಿಮಗೆ ಅನ್ಸಲ್ಲ. ಸೇಮ್ ಟೈಮ್ ಗೋಡಂಬಿ ತಿಂದ್ರೆ ಜಾಸ್ತಿ ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಗೋಡಂಬಿಯಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದು, ಬಾದಾಮಿಯಲ್ಲಿ, ವಾಲ್ನಟ್ ಅಲ್ಲಿ ಫ್ಯಾಟ್ ಜಾಸ್ತಿ ಇರೋದು. ಸೊ ಈ ವ್ಯತ್ಯಾಸ ನಿಮಗೆ ಅರ್ಥ ಆಗ್ಬೇಕು. ಅರ್ಥ ಆಯ್ತಾ? ವೆಯ್ಟ್ ಲಾಸ್ ಬೇಕು ಅಂದಿರೋರು ಫಸ್ಟ್ ಅವರು ತಲೆಗೆ ಹೋಗ್ಬೇಕು ಕಾರ್ಬೋಹೈಡ್ರೇಟ್ ನ ಕಡಿಮೆ ಮಾಡಬೇಕು. ಅನ್ನ, ರೊಟ್ಟಿ, ಚಪಾತಿ, ರಾಗಿ, ಸಿರಿಧಾನ್ಯ, ಓಟ್ಸ್, ಇದು ಎಲ್ಲ ಧಾನ್ಯಗಳಲ್ಲಿನೂ 70 to 77% ಇರೋದು ಕಾರ್ಬೋಹೈಡ್ರೇಟ್ಸ್ಗಳಿದೆ. ಸೊ ಇದನ್ನ ನೀವು ಫಸ್ಟ್ ತಗೊಳ್ಳೋದು ಬಿಟ್ಟು ಲಾಸ್ಟ್ಗೆ ಇಟ್ಕೊಳ್ಳಿ. ಈಗ ತಿನ್ಲೇಬೇಕು ಅಂದಿರುತ್ತಲ್ಲ ನಿಮಗೆಲ್ಲರಿಗೂ, ಅದನ್ನ ಲಾಸ್ಟ್ ಇಟ್ಕೊಳ್ಳಿ. ಫಸ್ಟ್ ನೀವು ತರಕಾರಿಗಳು ತಿಂದು ಹೊಟ್ಟೆ ಫುಲ್ ಮಾಡಿ, ಒಂದು ಬೌಲ್ ಸ್ಯಾಲಡ್ ಅಥವಾ ಒಂದು ಬೌಲ್ ಬೇಯಿಸಿರೋ ತರಕಾರಿ ಪಲ್ಯ ಅಥವಾ ಒಂದು ಬೌಲ್ ತರಕಾರಿ ಸೂಪು, ಇದನ್ನ ನೀವು ಫಸ್ಟ್ ತಗೊಳ್ಳಿ. ಸೊ ಕೊಲಿಸಿಸ್ಟೋಕೈನಿನ್ ರಿಲೀಸ್ ಆಗಿ ಹೊಟ್ಟೆ ಅರ್ಧ ಫಿಲ್ ಆಗಿದೆ ಅಂತ ಸಿಗ್ನಲ್ ಹೋಗುತ್ತೆ. ಇನ್ನು 2ನೇದು ಏನ್ ತಿನ್ಬೇಕು ಅಂತ ನಾನು ಹೇಳೋದು, ವೆಜಿಟೇಬಲ್ ಆಯ್ತಾ, 2ನೇದು ಫ್ಯಾಟ್. ಸೊ ಈ ಫ್ಯಾಟ್ ಅನ್ನ ನಿಮಗೆ ಹೇಗೆ ಎಲ್ಲ ಇನ್ಕ್ಲೂಡ್ ಮಾಡ್ಬೋದು? ನಟ್ಸ್ ಫಾರ್ಮ್ ಅಲ್ಲಿ ಆಡ್ ಮಾಡ್ಬೋದು. ಈಗ ನಾನ್ ವೆಜ್ ತಗೋತೀವಿ ಅಂದ್ರೆ ಒಂದು ಬೌಲು ಬೇಯಿಸಿರೋದು ಚಿಕನ್ ಅಥವಾ ಫಿಶ್, ಸ್ಟೀಮ್ಡ್ ಮಟನ್, ಆ ತರ ಆಡ್ ಮಾಡ್ಬೋದು. ವೆಜಿಟೇರಿಯನ್ಸ್ಗಳ ಆದ್ರೆ ಪನ್ನೀರು ಅಥವಾ ಮೊಸರು, ಈಗ ಎಗ್ ಆಮ್ಲೆಟ್ ಮೇಲೆ ಚೀಸ್ ಹಾಕೊಂಡು ನಿಮಗೆ ತಗೋಬಹುದು ಅಥವಾ ಕರ್ಡ್ ತಗೋಬಹುದು. ಸೊ ಇದೆಲ್ಲ ನಿಮಗೆ ಫ್ಯಾಟ್ ಅಂದ ಬೇಸಿಸ್ ಅಲ್ಲಿ ನಿಮಗೆ ಸೆಕೆಂಡ್ ಪೋರ್ಷನ್ ಅಂದಿರೋದು ಫ್ಯಾಟ್ ಇರಬೇಕು. ಸೊ ಈಗ ನಾವು ಹೇಳಿದ್ರಲ್ಲ ಒಂದು ಎಗ್ ಆಮ್ಲೆಟ್ ಮೇಲೆ ಚೀಸ್ ಹಾಕಿ ಅಂತ, ಅದು ಒಂದೇ ಎಗ್ ಆಮ್ಲೆಟ್ ಅಲ್ಲಿ ನಿಮ್ಮ ಹೊಟ್ಟೆ ಫುಲ್ ಆಗುತ್ತೆ. ಮತ್ತೆ ನಿಮಗೆ ಕಾರ್ಬ್ಸ್ ತಿನ್ಬೇಕು ಅಂತ ನಿಮಗೆ ಅನ್ಸೋದೇ ಇಲ್ಲ. ಇದು ಕಾರ್ಬ್ಸ್ ಅಂದಿರೋದು ನೆಕ್ಸ್ಟ್ ಬರ್ತಾನೆ ಇರೋದು. ಫಸ್ಟ್ ನಾವು ಹೇಳಿರೋದು ವೆಜಿಟೇಬಲ್ ಅರ್ಧ ಹೊಟ್ಟೆ ಫುಲ್ ಆಯ್ತು. 2ನೇದು ನೀವು ಫ್ಯಾಟ್ ಗೆ ಹೋಗಿದ್ರಿ. ಫ್ಯಾಟ್ ಅಂದಿರೋದು ಹೆಲ್ದಿ ಫ್ಯಾಟ್, ಗುಡ್ ಫ್ಯಾಟ್ ನಾವು ಹೇಳೋದು. ಈ ಗುಡ್ ಫ್ಯಾಟ್ ಅಂತ ಇರೋದು ನಟ್ಸು, ಕರ್ಡ್ ಅಥವಾ ಮೊಸರು, ಆಮೇಲೆ ಎಗ್ಗು, ನಾನ್ ವೆಜ್ಗಳು, ಪನ್ನೀರು, ಈ ತರ ಒಳ್ಳೆ ಫ್ಯಾಟ್ ನ ನೀವು ಇನ್ನೊಂದು ಪೋರ್ಷನ್ ನೀವು ಆಡ್ ಮಾಡಬೇಕು. 3ನೇದು ನಿಮಗೆ ಬೇಕೇ ಬೇಕು ಅಂದಿರುವ ಕಾರ್ಬೋಹೈಡ್ರೇಟ್ಸ್ಗಳು. ಅದು ಇಡ್ಲಿ ಆಗ್ಬೋದು, ರೋಟಿ ಆಗ್ಬೋದು, ಉಪ್ಪಿಟ್ಟಾಗ್ಬೋದು, ಇಲ್ಲ ಚಪಾತಿ ಆಗ್ಬೋದು, ಇಲ್ಲ ರಾಗಿ ಮುದ್ದೆ ಆಗ್ಬೋದು, ಇಲ್ಲ ಸಿರಿಧಾನ್ಯ ಗಂಜಿ ಆಗ್ಬೋದು. ಅದು ಯಾವುದೋ ನಿಮಗೆ ಆಹಾರದಿಂದ ನಿಮಗೆ ಬಿಡಕ್ಕೇನೆ ಆಗಲ್ಲ ಅಂತಿರೋ ಒಂದು ಕಾರ್ಬೋಹೈಡ್ರೇಟ್ ಇರುತ್ತಲ್ಲ, ಅದನ್ನ ನೀವು 3ನೇದು ಇಟ್ಕೊಳ್ಳಿ.
ಅದು ನಿಮಗೆ ಒಂದು ಅರ್ಧ ತಗೊಳ್ಳುವಾಗಲೇ ನಿಮಗೆ ಹೊಟ್ಟೆ ಫುಲ್ ಆಗಿದೆ ಅಂತ ಅನ್ಸುತ್ತೆ. ಸೊ ಈ ತರದ ಬಗ್ಗೆ ನ್ಯೂಟ್ರಿಯೆಂಟ್ಸ್ಗಳ ಬಗ್ಗೆ ನಿಮಗೆ ಒಂದು ಐಡಿಯಾ ಇದ್ರೆ ವೆಯ್ಟ್ ಲಾಸ್ ಅಂದಿರೋದು ನಿಮಗೆ ಸಾಧ್ಯ. ಇಂಪಾಸಿಬಲ್ ಅಂದದ್ದು ಏನೂ ಇಲ್ಲ. ಕೆಲವರಿಗೆ ಥೈರಾಯ್ಡ್ ಇರುವಾಗ ಇಲ್ಲ ಕೆಲವರಿಗೆ PCOD ಇರುವಾಗೆಲ್ಲ ವೆಯ್ಟ್ ಲಾಸ್ ಆಗೋದು ತುಂಬಾ ಕಷ್ಟ. ಎಷ್ಟು ಡಯಟ್ ಮಾಡಿದ್ರು ಎಷ್ಟು ವ್ಯಾಯಾಮ ಮಾಡಿದ್ರು ಅವರು ವೆಯ್ಟ್ ಲಾಸ್ ಆಗೋದೇ ಇಲ್ಲ. ಸೊ ಹಂಗಿರುವ ಸಾಧಕರ ಹತ್ರ ನಾನು ಹೇಳೋದು, ನೀವು ಎಷ್ಟು ತಿಂತಾ ಇದೆ ಅಂತಿರೋದಲ್ಲ ಇಂಪಾರ್ಟೆಂಟು, ಏನ್ ತಿಂತಾ ಇರೋದು ಅಂತ ಇಂಪಾರ್ಟೆಂಟು. ನೀವು 2 ಚಪಾತಿ ತಗೊಳ್ಳಿ, 1 ಚಪಾತಿ ತಗೊಳ್ಳಿ, ಕಾರ್ಬೋಹೈಡ್ರೇಟೇ ನೀವು ತಿಂತಾ ಇರೋದು. ಸೊ ನೀವು ಏನು ವೆಯ್ಟ್ ಲಾಸ್ ಆಗಲ್ಲ. ಸೊ ಈ ಒಂದು ಪಾಯಿಂಟ್ಸ್ಗಳು ನಿಮ್ಮ ತಲೆಯಲ್ಲಿ ಇದ್ರೆ, ಜೊತೆಗೆ ಎಕ್ಸಸೈಸಸ್ ಕಂಪೈನ್ ಮಾಡಿದ್ರೆ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಆಗೋದು ಸಾಧ್ಯ. ಇದೆಲ್ಲ ಏನು ಮಾಡಿದ್ರು ನಿಮಗೆ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂದ್ರೆ ಕನಕ ನಿಸರ್ಗ ಮನೆಗೆ ಬನ್ನಿ. ನಿಮ್ಗೆ ಏನ್ ರೀಸನ್ ಅಂತ ನಾವು ಕಂಡಿಡಿದು ಕರೆಕ್ಟ್ ವೆಯ್ಟ್ ಲಾಸ್ ಆಗೋ ತರ ಡಯಟ್ ಪ್ಲಾನ್ಸ್ಗಳು ನಾವು ಹಾಕೊಡ್ತೀವಿ. ಇಲ್ಲಿ ಜೊತೆದಲ್ಲಿ ಮಸಾಜಸ್ಗಳು ಇರುತ್ತೆ, ಆಯಿಲ್ ಮಸಾಜ್, ವೈಬ್ರೋ ಮಸಾಜ್, ತ್ರಿಫಲ ಮಸಾಜಸ್ಗಳಂದ್ರೆ ವೆರೈಟಿ ಮಸಾಜಸ್ಗಳು ಇರುತ್ತೆ. ವೆಯ್ಟ್ ಲಾಸ್ಗಳಿಗೆಲ್ಲ ವ್ಯಾಯಾಮಗಳಿರುತ್ತೆ. ಇಲ್ಲಿ ಡಿಸಿಪ್ಲಿನ್ ನಿಮಗೆ ಇಲ್ಲಿನೇ ನಾವು ಹೇಳ್ಕೊಡ್ತೀವಿ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಇನ್ನೊಬ್ಬರಿಗೆ ಶೇರ್ ಮಾಡಿ. ಅಡ್ಮಿಷನ್ಸ್ಗಳು ಬೇಕಾಗಿರೋರು ಕೆಳಗೆ ಬರ್ತಾ ಇರುವ ನಂಬರ್ಗೆ ಕರೆ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.